ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಸಿಕ್ಕಾಪಟ್ಟೆ ಒಂದು ಸುದ್ದಿ ಓಡೋದಕ್ಕೆ ಶುರುವಾಗಿತ್ತು. ನಮ್ಮಲ್ಲಿನ ಒಂದಷ್ಟು ಜನ ಕೂಡ ಅದಕ್ಕಿನ್ನೂ ಸ್ವಲ್ಪ ಮಸಾಲೆ ಸೇರಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯೋದಕ್ಕೆ ಶುರು ಮಾಡಿದರು. ಪ್ರತಿಪಕ್ಷಗಳು ಆ ಬಗ್ಗೆ ಸ್ಪಷ್ಟನೆಯನ್ನು ಬಯಸಿದ್ವು. ಭಾರತದ ವಿದೇಶಾಂಗ ಇಲಾಖೆ ಮತ್ತು ವಿದೇಶಾಂಗ ನೀತಿಗಳು ವಿಫಲವಾಗ್ತಾ ಇದೆ ಅಂತ ಕೆಲವರು. ಆಪರೇಷನ್ ಸಿಂಧೂರ್ ನಂತರ ಜಗತ್ತಿನ ಯಾವ ದೇಶವೂ ಭಾರತದ ಜೊತೆ ನಿಂತಿಲ್ಲ, ಪಾಕಿಸ್ತಾನದ ಜೊತೆ ಇಡೀ ಜಗತ್ತು ನಿಲ್ತಾ ಇದೆ ಅಂತ ಮತ್ತೆ ಕೆಲವರು. ಭಾರತದ ವಿರುದ್ಧ ಪ್ರಪಗಂಡ ಮಾಡೋದಕ್ಕೆ ಪಾಕಿಸ್ತಾನ ಮತ್ತು ಚೈನಾಗಳೇನು ಬೇಕಾಗಿಲ್ಲ, ನಮ್ಮವರೇ ಸಾಕು ಅನ್ನೋಷ್ಟರ ಮಟ್ಟಿಗೆ ನೆಗೆಟಿವ್ ಪ್ರಪಗಂಡ. ಹೀಗೊಂದು ಕಡೆ ನಮ್ಮಲ್ಲಿನ ಎಡ ಸಿದ್ಧಾಂತಿಗಳು ಭಾರತದ ವಿರುದ್ಧ ಮಾತಾಡ್ತಾ ಇದ್ರೆ, ಬ್ರಿಟನ್ನ ಎಡ ಸಿದ್ಧಾಂತವಾದಿ ಪ್ರಧಾನಿ ಕಿಯರ್ ಸ್ಟಾರ್ಮರ್ ತಮ್ಮ ಜೊತೆ ಒಟ್ಟು 125 ಜನರ ನಿಯೋಗವನ್ನು ಕರ್ಕೊಂಡು ಬಂದು ಭಾರತದ ಜೊತೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ಭಾರತೀಯ ವಾಯುಪಡೆಯ ಕ್ವಾಲಿಫೈಡ್ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ಗಳನ್ನು ನಮ್ಮಲ್ಲಿಗೆ ಕಳುಹಿಸಿ ನಮ್ಮ ವಾಯುಪಡೆಗೆ ಅವರು ತರಬೇತಿ ಕೊಡಲಿ ಅಂತ ಕೇಳ್ತಾರೆ. ಅದಕ್ಕಾಗಿ ಕೂಡ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ಪತ್ರಕ್ಕೆ ಸಹಿ ಬೀಳುತ್ತೆ. ಭಾರತದಲ್ಲಿ ವಿಶ್ವವಿದ್ಯಾಲಯಗಳನ್ನು ತೆರೆಯುವ ಬಗ್ಗೆ ಕೂಡ ಬ್ರಿಟನ್ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ತನ್ನ ಮಿಸೈಲ್ಗಳನ್ನು ಭಾರತಕ್ಕೆ ಮಾರಾಟ ಮಾಡುವ ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಒಪ್ಪಿಗೆಯನ್ನು ಕೂಡ ಬ್ರಿಟನ್ ಕೊಡುತ್ತೆ. ಮತ್ತೊಂದು ಕಡೆ ನಮ್ಮಲ್ಲಿ ವಿಪರೀತ ಓಡಾಡ್ತಾ ಇದ್ದ ಅಮೆರಿಕ ಹಾಗೂ ಪಾಕಿಸ್ತಾನದ ನಡುವಿನ ಮಿಸೈಲ್ ಸರಬರಾಜು ಸುದ್ದಿ ಸುಳ್ಳು ಅಂತ ಅಮೆರಿಕದ ರಾಯಭಾರ ಕಚೇರಿ ಸ್ಪಷ್ಟೀಕರಣವನ್ನು ಕೂಡ ಕೊಡುತ್ತೆ. ಹಾಗಾದ್ರೆ ಭಾರತ ಹಾಗೂ ಬ್ರಿಟನ್ ನಡುವಿನ ಒಪ್ಪಂದ ಏನು? ಪಾಕಿಸ್ತಾನಕ್ಕೆ ಅಮೆರಿಕ ಕೊಡ್ತಾ ಇದೆ ಅಂತ ಹೇಳಲಾದ ಆಮ್ರಾಮ್ ಮಿಸೈಲ್ಗಳ ಕಥೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ನೀವು ಗಮನಿಸಿದಿರಿ ಅಂದ್ಕೊಂಡಿದ್ದೀನಿ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ವಿಪರೀತ ಓಡೋದಕ್ಕೆ ಶುರು ಮಾಡಿತ್ತು. ಅಮೆರಿಕ ತನ್ನ ಆಧುನಿಕ ಆಮ್ರಾಮ್ ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಸುಮಾರು $2.5 ಬಿಲಿಯನ್ ಮೌಲ್ಯದ ಮಿಸೈಲ್ಗಳನ್ನು ಪಾಕಿಸ್ತಾನ ಅಮೆರಿಕಾದಿಂದ ಖರೀದಿ ಮಾಡ್ತಾ ಇದೆ ಅನ್ನೋದು ಆ ಸುದ್ದಿ. ಅಲ್ಲ, ಅಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲ, ಇರೋದನ್ನೆಲ್ಲ ಅವರು ಮಾರ್ಕೊಳ್ತಾ ಇದ್ದಾರೆ. ಒಂದೊಂದು ಬಿಲಿಯನ್ನಿಗೆ ಕೂಡ IMFನ ಮುಂದೆ ಭಿಕ್ಷೆ ಬೇಡ್ತಾ ಇದ್ದಾರೆ. ಅಂಥದ್ರಲ್ಲಿ $2.5 ಬಿಲಿಯನ್ ಕೊಟ್ಟು ಆಯುಧಗಳನ್ನು ಖರೀದಿ ಮಾಡ್ತಾರ, ಅದು ಅಮೆರಿಕಾದಿಂದ. ಏನೋಪ್ಪ, ಪಾಕಿಸ್ತಾನ ಮತ್ತು ಅಮೆರಿಕಾದ ಸಂಬಂಧಗಳು ಸಿಕ್ಕಾಪಟ್ಟೆ ಸುಧಾರಣೆ ಆಗಿ ಡೊನಾಲ್ಡ್ ಟ್ರಂಪು ತಮ್ಮ ಶೂ ಪಾಲಿಶ್ ಮಾಡ್ಕೊಳ್ಳೋದಕ್ಕೆ ಬ್ರಷ್ಗಳ ಬದಲಿಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ನಾಲಿಗೆಯನ್ನೇ ಬಳಸೋದಕ್ಕೆ ಶುರು ಮಾಡಿದ ಮೇಲೆ ಟ್ರಂಪ್ $2.5 ಬಿಲಿಯನ್ ಮೌಲ್ಯದ ಮಿಸೈಲ್ಗಳನ್ನು ಸಾಲಾಗಿಲ್ಲ ಕೊಡೋದಕ್ಕೇನಾದರೂ ಒಪ್ಪಿದ್ರೋ ಏನೋ ಅಂತ ಕೆಲವರು ಭಾವಿಸೋದಕ್ಕೆ ಶುರು ಮಾಡಿದರು. ಪಾಕಿಸ್ತಾನದ ಡಾನ್ನಲ್ಲಿ ಈ ಸುದ್ದಿ ಪ್ರಕಟ ಆದ ನಂತರ ಅಲ್ಲಿನ CM ಆಸಿಮ್ ಮುನೀರ್ ಅಮೆರಿಕಾಗೂ ಟೋಪಿ ಹಾಕಿ ಬಂದಿರಬೇಕು ಅನ್ನೋ ಥರ ಅಲ್ಲಿನ ಜನನೂ ಮಾತಾಡೋದಕ್ಕೆ ಶುರು ಮಾಡಿದರೆ, ನಮ್ಮಲ್ಲಿ ಇದು ಭಾರತದ ವಿದೇಶಾಂಗ ಇಲಾಖೆಯ ವೈಫಲ್ಯ ಅಂತ ಕೆಲವರು ಬರ್ಕೊಳ್ಳೋದಕ್ಕೆ ಶುರು ಮಾಡಿದರು. ಇನ್ನು ಪಾಕಿಸ್ತಾನದ ಮಾಧ್ಯಮಗಳು ಈ ಆಮ್ರಾಮ್ 120C8 ಹಾಗೂ D3 ಮಿಸೈಲುಗಳು ಪಾಕಿಸ್ತಾನಕ್ಕೆ ಬರುವುದರಿಂದ ನಮ್ಮ F-16 ಯುದ್ಧ ವಿಮಾನಗಳ ಶಕ್ತಿ ಹೆಚ್ಚಾಗುತ್ತೆ. ಇದು ಮಿಗ್ ಕಿಲ್ಲರ್ ಮಿಸೈಲು. ಇನ್ನು ಮುಂದೆ ಭಾರತದ ಜೊತೆ ನಡೆಯುವ ಯುದ್ಧಗಳಲ್ಲಿ ನಮ್ಮ ವೈಮಾನಿಕ ಶಕ್ತಿ ಹೆಚ್ಚಾಗತ್ತೆ ಅಂತೆಲ್ಲ ಬರೆಯೋದಕ್ಕೆ ಶುರು ಮಾಡಿದ್ವು. ಆದರೆ ಈಗ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಅಮೆರಿಕ ಪಾಕಿಸ್ತಾನಕ್ಕೆ ಯಾವ ಮಿಸೈಲನ್ನು ಮಾರಾಟ ಮಾಡ್ತಾ ಇಲ್ಲ. ಅದರಲ್ಲೂ 120C8 ಮತ್ತು D3ಗಳನ್ನು ಪಾಕಿಸ್ತಾನಕ್ಕೆ ಕೊಡೋ ಯಾವ ಪ್ರಸ್ತಾಪ ಕೂಡ ಅಮೆರಿಕದ ವಾರ್ ಡಿಪಾರ್ಟ್ಮೆಂಟ್ ಅಂದರೆ ಅಲ್ಲಿನ ರಕ್ಷಣಾ ಇಲಾಖೆಯ ಮುಂದಿಲ್ಲ. ಪಾಕಿಸ್ತಾನದ ಯಾವ ಮಿಸೈಲನ್ನು ಅವರು ಅಪ್ಗ್ರೇಡೂ ಮಾಡ್ತಾ ಇಲ್ಲ. ಇದು ಸುಳ್ಳು ಸುದ್ದಿ ಅಂತ ಅಮೆರಿಕದ ರಾಯಭಾರ ಕಚೇರಿ ಹೇಳಿದೆ. ಅಲ್ಲ, ಸುದ್ದಿ ಸುಳ್ಳಿರಬಹುದು, ಆದರೆ ಅದು ಹುಟ್ಟೋದಕ್ಕೆ ಕೂಡ ಒಂದು ಕಾರಣ ಇರಬೇಕಲ್ವಾ? ಖಂಡಿತ ಅದಕ್ಕೊಂದು ಕಾರಣ ಇದೆ. ಅಲ್ಲಾಗಿರೋದೇನು ಅಂದರೆ, ಅಮೆರಿಕ 2023ರಲ್ಲಿ ರೇಥಿಯಾನ್ ಅನ್ನೋ ಕಂಪನಿಗೆ ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ ಪ್ರೊಡಕ್ಷನ್ ಕಾಂಟ್ರಾಕ್ಟ್ ಅನ್ನು ಕೊಡುತ್ತೆ. ಅದು $2.5 ಬಿಲಿಯನ್ ಮೌಲ್ಯದ ಕಾಂಟ್ರಾಕ್ಟು. ಅದರ ಪ್ರಕಾರ ಈ ರೇಥಿಯಾನ್ 120C8 ಹಾಗೂ D3 ಮಿಸೈಲ್ಗಳನ್ನು ಸಿದ್ಧಪಡಿಸಬೇಕು. ಈ ಮಿಸೈಲ್ಗಳನ್ನು ಅಮೆರಿಕ, ನ್ಯಾಟೋ ಹಾಗೂ ಇನ್ನಿತರ ಮಿತ್ರ ದೇಶಗಳಿಗೆ ಮಾರಾಟವನ್ನು ಮಾಡುತ್ತೆ. ಈ ಒಪ್ಪಂದದಂತೆ ಅಲ್ಲಿ ಮಿಸೈಲ್ಗಳ ತಯಾರಿ ನಡೀತಾ ಇದೆ. ಅದರಲ್ಲಿ ಎಲ್ಲೂ ಪಾಕಿಸ್ತಾನದ ಹೆಸರಿಲ್ಲ. ಪಾಕಿಸ್ತಾನಕ್ಕೆ ಈ ಮಿಸೈಲ್ಗಳನ್ನು ಅಮೆರಿಕ ಕೊಡ್ತಲೂ ಇಲ್ಲ, ಕೊಟ್ಟೂ ಇಲ್ಲ. ಆದರೆ ಪಾಕಿಸ್ತಾನದ ಬಳಿ ಈ ಹಿಂದೆ ಖರೀದಿ ಮಾಡಿದ್ದ 120C5 ಮಿಸೈಲ್ಗಳಿವೆ. ಪಾಕಿಸ್ತಾನ ತುಂಬ ಹಿಂದೆ ಸುಮಾರು 700 C5 ವೇರಿಯಂಟ್ ಮಿಸೈಲ್ಗಳನ್ನು ಅಮೆರಿಕಾದಿಂದ ಖರೀದಿ ಮಾಡಿತ್ತು. ಅದನ್ನು ಅವರು F-16 ಯುದ್ಧ ವಿಮಾನಗಳಿಗೆ ಬಳಕೆ ಮಾಡ್ತಾರೆ. ಈ ಹಿಂದೆ ಅಂದರೆ ಬಾಲಕೋಟ್ ದಾಳಿಯ ಸಂದರ್ಭದಲ್ಲಿ ಭಾರತದ ಮಿಗ್ ವಿಮಾನವನ್ನು ಅಂದರೆ ಅಭಿನಂದನ್ ವರ್ಧಮಾನ್ ಅವರಿದ್ದ MiG-21 ವಿಮಾನವನ್ನು ಪಾಕಿಸ್ತಾನ ತನ್ನ F-16 ಮೂಲಕ ಹೊಡೆದು ಕೆಡುತ್ತಲ್ಲ, ಅವತ್ತು
F-16 ಫೈರ್ ಮಾಡಿದ್ದು ಇದೇ 120C5 ವೇರಿಯಂಟ್ನ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲನ್ನು. ಅವತ್ತಿಗೆ ಭಾರತ ಈ BVRMಗಳನ್ನು ಬಳಸಲಿಲ್ಲ. ಹಳೆ ಸ್ಟೈಲಲ್ಲಿ ಡಾಗ್ ಫೈಟ್ ಮಾಡೋದಕ್ಕೆ ಹೋಯ್ತು. ಹೀಗಾಗಿ ಮಿಗ್ ವಿಮಾನವನ್ನು ನಾವು ಕಳ್ಕೋಬೇಕಾಯ್ತು. ಆದರೆ ಅವತ್ತು ಕೂಡ ನಮ್ಮ ಮಿಗ್ F-16 ಯುದ್ಧ ವಿಮಾನವನ್ನು ಬಿಡಲಿಲ್ಲ. ಅದನ್ನು ಕೆಡವಿನೇ ಮಿಗ್ ತಾನು ಕೆಳಗೆ ಬಿದ್ದಿದ್ದು. ಇನ್ನು ಈಗ ಭಾರತೀಯ ವಾಯುಪಡೆ ಎಷ್ಟು ಆಧುನೀಕರಣಗೊಂಡಿದೆ ಅನ್ನೋದು ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಗೊತ್ತಾಯಿತು. ನಮ್ಮ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲುಗಳು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು, ಅವರ ಏರ್ ಬೇಸ್ಗಳನ್ನು ಕೂಡ ನಾಶ ಮಾಡಿದ್ವು. ಇರಲಿ, ಈಗ ಪಾಕಿಸ್ತಾನದ ಬಳಿ ಆ ಹಳೆ 120C5 ಮಿಸೈಲ್ಗಳಿವೆ. C8 ಮಿಸೈಲ್ಗಳನ್ನು ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿಲ್ಲ, ಕೊಡ್ತಲೂ ಇಲ್ಲ. ಇನ್ನು ಈಗ ಆಗಿರೋದೇನು ಅಂದರೆ, ರೇಥಿಯಾನ್ ಇದೆಯಲ್ಲ, ಅದಕ್ಕೆ ಅಮೆರಿಕ ಹಳೆಯ $2.5 ಬಿಲಿಯನ್ ಜೊತೆಗೆ ಇನ್ನೊಂದು $45 ಮಿಲಿಯನ್ ಮೌಲ್ಯದ ಹೆಚ್ಚುವರಿ ಕಾಂಟ್ರಾಕ್ಟ್ ಅನ್ನು ಕೊಟ್ಟಿದೆ. ಅದರ ಪ್ರಕಾರ ಪಾಕಿಸ್ತಾನ ಸೇರಿದಂತೆ ಇನ್ನೂ 20 ದೇಶಗಳಿಗೆ ಬೇಕಾದ ಸ್ಪೇರ್ಸ್ ಹಾಗೂ ಇನ್ನಿತರ ವಸ್ತುಗಳನ್ನು ಈ ರೇಥಿಯಾನ್ ತಯಾರು ಮಾಡಿ ಕೊಡಬೇಕು. ಅದು $2.5 ಬಿಲಿಯನ್ ಅಲ್ಲ, 45 ಮಿಲಿಯನ್. ಇನ್ನು ಈ $45 ಮಿಲಿಯನ್ ಬರೀ ಪಾಕಿಸ್ತಾನ ಇಲ್ಲ, ಅಮೆರಿಕಾದಿಂದ ಯಾವಾಗಲೂ ಆಯುಧಗಳನ್ನು ಖರೀದಿ ಮಾಡುವ ಸೌದಿ ಅರೇಬಿಯಾ, ಕತಾರ್, ಟರ್ಕಿ ಸೇರಿದಂತೆ ಇನ್ನೂ 20 ದೇಶಗಳಿವೆ. ಅವರಿಗಾಗಲೇ ಖರೀದಿ ಮಾಡಿರೋ ಮಿಸೈಲ್ ಹಾಗೂ ಇನ್ನಿತರ ಆಯುಧಗಳ ಮೇಂಟೆನೆನ್ಸ್ ಹಾಗೂ ಸ್ಪೇರ್ಸ್ನ ತಯಾರಿಗೆ ಅಮೆರಿಕ ರೇಥಿಯಾನ್ಗೆ ಕೊಡ್ತಾ ಇರೋ ಹಣ ಇದು. ಇನ್ನು ಇದನ್ನು ಪಾಕಿಸ್ತಾನಿ ಸೇನೆಯ ಫೇಕ್ ನ್ಯೂಸ್ ಫ್ಯಾಕ್ಟರಿ ನಮಗೆ ಅಮೆರಿಕ $2.5 ಬಿಲಿಯನ್ ಮೌಲ್ಯದ ಮಿಸೈಲ್ಗಳನ್ನು ಕೊಡ್ತಾ ಇದೆ ಅನ್ನೋ ಥರ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತು. ಇದರಿಂದ ನಮ್ಮ F-16 ಯುದ್ಧ ವಿಮಾನಗಳ ಶಕ್ತಿ ಹೆಚ್ಚಾಗತ್ತೆ ಅಂತ ಅವ್ರು ಹೇಳ್ಕೊಂಡ್ರು. ಪಾಕಿ ಮಾಧ್ಯಮಗಳದನ್ನು ಬರೆಯೋದಕ್ಕೆ ಶುರು ಮಾಡಿದ್ದೆ ತಡ ನಮ್ಮಲ್ಲಿನ ಕೆಲ ಸುದ್ದಿ ಸಂಸ್ಥೆಗಳು ಪಾಕಿಸ್ತಾನದ ಸೇನೆಗೆ ಅಮೆರಿಕ ಆಯುಧಗಳನ್ನು ಕೊಡ್ತಾ ಇದೆ ಅಂತ ಬರೆದು ಅಮೆರಿಕಾನ ಬೈಕೊಳ್ಳೋದಕ್ಕೆ ಶುರು ಮಾಡಿತು. ಆದರೆ ಪಾಕಿಸ್ತಾನಕ್ಕೆ $2.5 ಬಿಲಿಯನ್ ಮೌಲ್ಯದ ಆಯುಧಗಳನ್ನು ಸುಮ್ಮನೆ ಹಾಗೆ ಕೊಟ್ಟು ಬಿಡೋದಕ್ಕೆ ಟ್ರಂಪ್ಗೇನು ತಲೆ ಕೆಟ್ಟಿದೆಯಾ? ಈಗ ಅಮೆರಿಕಾದ ರಾಯಭಾರ ಕಚೇರಿ ಆ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಮತ್ತು ಅಲ್ಲಿನ ರಕ್ಷಣಾ ಇಲಾಖೆ ಕೂಡ ಅಂಥ ಯಾವ ಒಪ್ಪಂದನೂ ಪಾಕಿಸ್ತಾನದ ಜೊತೆ ಆಗಿಲ್ಲ ಅಂತ ಹೇಳ್ತಾ ಇದೆ. ಆದರೆ ಇಲ್ಲಿ ಒಂದು ಒಪ್ಪಂದ ಆಗಿರೋದು ನಿಜ. ಅದು ಅಮೆರಿಕ ತಾನು ಯಾವ್ಯಾವ ದೇಶಗಳಿಗೆ ಆಯುಧಗಳನ್ನು ಸರಬರಾಜು ಮಾಡುತ್ತೋ ಅಂಥ ದೇಶಗಳ ಜೊತೆಗೆ ರೊಟೀನ್ ಆಗಿ ಮಾಡಿಕೊಳ್ಳುವ ಒಪ್ಪಂದ. ಅದು ಏನು ಅಂದರೆ, ಈಗಾಗಲೇ ಪಾಕಿಸ್ತಾನದ ಬಳಿ ಇರೋ 120C5 ವೇರಿಯಂಟ್ ಮಿಸೈಲುಗಳು ಹಾಗೂ F-16 ಯುದ್ಧ ವಿಮಾನಗಳಿಗೆ ಬೇಕಾದ ಸ್ಪೇರ್ಸನ್ನು ಅಮೆರಿಕ ಒದಗಿಸಿಕೊಡುತ್ತೆ. ಆದರೆ ಅವ್ರ ಬಳಿ ಈಗಿರೋ ಆಯುಧಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಹೋಗೋದಿಲ್ಲ, ಆಧುನಿಕ ವರ್ಷನ್ಗಳನ್ನು ಕೊಡೋದಿಲ್ಲ. ಯಾವ ಮಿಸೈಲ್ಗಳಿವೆ ಅವುಗಳನ್ನು ಮೇಂಟೈನ್ ಮಾಡೋದಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ಅಮೆರಿಕ ಕೊಡ್ತಾ ಇದೆ. ಅದು ಕೂಡ ರೇಥಿಯಾನ್ನ ಇಂಜಿನಿಯರ್ಗಳೇ ಪಾಕಿಸ್ತಾನಕ್ಕೆ ಹೋಗ್ತಾರೆ, ಅವರಲ್ಲಿನ ಮಿಸೈಲ್ಗಳನ್ನು ಪರೀಕ್ಷೆ ಮಾಡ್ತಾರೆ, ಅಗತ್ಯ ಇದ್ದರೆ ಸ್ಪೇರ್ಸನ್ನು ಕೊಡ್ತಾರೆ. ಹಾಗೆ ಆ ಮಿಸೈಲ್ಗಳು ಬೇರೆ ಯಾವ ಮೂಲಗಳಿಂದಲೂ ಅಪ್ಗ್ರೇಡ್ ಆಗಿಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಳ್ತಾರೆ. ಇವರು ಕೊಡೋ ಸ್ಪೇರ್ಸು ಅದೇ ಮಿಸೈಲ್ಗೆ ಬಳಕೆ ಆಗಿದೆಯಾ ಅನ್ನೋದನ್ನು ಕೂಡ ಮತ್ತೊಮ್ಮೆ ಖಚಿತಪಡಿಸ್ಕೊಳ್ಳೋ ಕೆಲಸವನ್ನು ಅಮೆರಿಕದ ಇಂಜಿನಿಯರ್ಗಳು ಮಾಡ್ತಾರೆ. ಇದು ಪಾಕಿಸ್ತಾನಕ್ಕೆ ಅಮೆರಿಕದ ಮಿಸೈಲ್ ಸರಬರಾಜು ಕುರಿತಾಗಿ ಹಬ್ಬಿದ ಸುಳ್ಳು ಸುದ್ದಿಗಳಿಗೆ ಅಮೆರಿಕ ಕೊಟ್ಟಿರೋ ಸ್ಪಷ್ಟೀಕರಣ. ಇನ್ನು ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಬ್ರಿಟನ್ನ ಸಂಬಂಧಗಳು ಗಟ್ಟಿಯಾಗ್ತಾ ಇವೆ. ಕಳೆದ ಕೆಲ ತಿಂಗಳ ಹಿಂದೆ ಎರಡೂ ದೇಶಗಳ ನಡುವೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಬಿದ್ದಿತ್ತು. ಅದರಂತೆ ಈಗ ಬ್ರಿಟನ್ನ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಅಲ್ಲಿನ ಒಂದಷ್ಟು ಕಂಪನಿಗಳ ಸಿಇಒಗಳು, ವಿಶ್ವವಿದ್ಯಾಲಯಗಳ ಶಿಕ್ಷಣ ತಜ್ಞರು, ಟೆಕ್ ಉದ್ಯಮಗಳ ಮಾಲೀಕರು ಸೇರಿದಂತೆ ಸುಮಾರು 125 ಪ್ರತಿನಿಧಿಗಳನ್ನು ಒಳಗೊಂಡ ಒಂದು ನಿಯೋಗದ ಜೊತೆ ಭಾರತಕ್ಕೆ ಭೇಟಿ ನೀಡಿ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬ್ರಿಟನ್ ಹಾಗೂ ಭಾರತದ ನಡುವೆ ಒಂದಷ್ಟು ಹೂಡಿಕೆ ಒಪ್ಪಂದಗಳಿಗೂ ಸಹಿ ಬಿದ್ದಿದೆ. ಬ್ರಿಟನ್ನ ಸುಮಾರು 9 ವಿಶ್ವವಿದ್ಯಾಲಯಗಳು ಭಾರತಕ್ಕೆ ಬರುತ್ತವೆ. ಇಲ್ಲಿ ಎರಡೂ ದೇಶಗಳ ನಡುವೆ ಪರಸ್ಪರ ವಿಶ್ವವಿದ್ಯಾಲಯಗಳ ಪದವಿಗಳಿಗೆ ಮಾನ್ಯತೆಯನ್ನು ಕೊಡುವ ಒಪ್ಪಂದ ಕೂಡ ಆಗಿದೆ. ಅಂದರೆ ಬ್ರಿಟನ್ನ ವಿಶ್ವವಿದ್ಯಾಲಯಗಳ ಅಧ್ಯಯನಕ್ಕೆ ಭಾರತದಲ್ಲಿ ಮಾನ್ಯತೆ ಇರುತ್ತೆ, ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಕಲಿತವರಿಗೆ ಬ್ರಿಟನ್ನಲ್ಲಿ ಕೂಡ ಸಮಾನ ಮಾನ್ಯತೆ ಸಿಗುತ್ತೆ. अब यूके की 9 यूनिवर्सिटीज भारत में कैंपस खोलने जा रही हैं. साउथहैम्पटन यूनिवर्सिटी के गुरुग्राम कैंपस का हाल ही में उद्घाटन हुआ है और छात्रों का पहला समूह प्रवेश भी ले चुका है. साथ ही गिफ्ट सिटी में यूके की 3 अन्य यूनिवर्सिटी के कैंपस निर्माण का कार्य प्रगति पर है. ಇದರ ಜೊತೆ ಭಾರತ ಯುಕೆ ನಡುವೆ ರಕ್ಷಣಾ ಪಾಲುದಾರಿಕೆಯ ಒಪ್ಪಂದಗಳು ಕೂಡ ಆಗಿವೆ. ಭಾರತೀಯ ನೌಕಾಪಡೆಗೆ ಬೇಕಾದ ಎಲೆಕ್ಟ್ರಿಕ್ ಎಂಜಿನ್ ಅಭಿವೃದ್ಧಿಗೆ ಸುಮಾರು $334 ಮಿಲಿಯನ್ ಮೌಲ್ಯದ ಒಪ್ಪಂದವೊಂದಕ್ಕೆ ಸಹಿ ಬಿದ್ದಿದೆ. ಈ ಇಂಜಿನ್ ಭಾರತದಲ್ಲಿ ಜಂಟಿ ತಯಾರಿಕೆ ಹಾಗೂ ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನು ಒಳಗೊಂಡಿರುತ್ತೆ. ಹಾಗೆ
ಬ್ರಿಟನ್ನಿಂದ LMM ಅಂದರೆ ಲೈಟ್ ವೆಯ್ಟ್ ಮಲ್ಟಿರೋಲ್ ಮಿಸೈಲ್ಗಳನ್ನು ಭಾರತ ಖರೀದಿ ಮಾಡ್ತಾ ಇದೆ. ಈ ಮಿಸೈಲ್ಗಳನ್ನು ಮಾರ್ಕ್ಲೆಟ್ ಅನ್ನೋ ಹೆಸರಲ್ಲಿ ಕೂಡ ಕರೀತಾರೆ. ಇದು ಐರ್ಲೆಂಡ್ನ ಬೆಲ್ಫಾಸ್ಟ್ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ. ಇಲ್ಲಿ ಒಟ್ಟು $468 ಮಿಲಿಯನ್ ಮೌಲ್ಯದ ಒಪ್ಪಂದಕ್ಕೆ ಸಹಿ ಬಿದ್ದಿದ್ದು ಇದು ಭಾರತದ ಏರ್ ಡಿಫೆನ್ಸ್ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ. ಗೆಳೆಯರೆ, ಈ LMM ಇದೆಯಲ್ಲ, ಇದು ಮಲ್ಟಿ ರೋಲ್ ಮಿಸೈಲ್ ಆಗಿದ್ದು ಏರ್ ಟು ಸರ್ಫೇಸ್ ಮತ್ತು ಸರ್ಫೇಸ್ ಟು ಏರ್ ಎರಡೂ ರೀತಿಯಲ್ಲಿ ಇದನ್ನು ಬಳಸೋದಕ್ಕೆ ಅವಕಾಶ ಇರುತ್ತೆ. ಇದರ ರೇಂಜ್ 8 ಕಿಲೋಮೀಟರ್ಗಳು, ಸ್ಪೀಡ್ ಮ್ಯಾಕ್ 2 ಇರುತ್ತೆ. ಇನ್ನು ಬರೀ 13 kg ತೂಕವನ್ನು ಮಾತ್ರ ಇದು ಹೊಂದಿದೆ. ಹೀಗಾಗಿ ಮ್ಯಾನ್ ಪಾಡ್ ಸೇರಿದಂತೆ ಯಾವುದೇ ಲಾಂಚರ್ ಅಥವಾ ಪ್ಲಾಟ್ಫಾರ್ಮ್ ಮೂಲಕ ಕೂಡ ಇದನ್ನು ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೆಲಿಕಾಪ್ಟರ್ಗಳು, ಡ್ರೋನ್ಗಳು, ಬ್ಯಾಟರಿ ವೆಹಿಕಲ್ಸ್, ರಡಾರ್ಗಳು ಹಾಗೂ ನೌಕೆಗಳ ಮೇಲೆ ಇದನ್ನು ಬಳಸೋದಕ್ಕೆ ಅವಕಾಶ ಆಗುತ್ತೆ. ಇದು ಲೇಸರ್ ಗೈಡೆಡ್ ಮಿಸೈಲ್ ಆಗಿದೆ. ಈ ಮಿಸೈಲ್ಗಳನ್ನು ಬ್ರಿಟನ್ ಯುಕ್ರೇನ್ಗೆ ಕೂಡ ಸರಬರಾಜು ಮಾಡ್ತಾ ಇದೆ. ಸದ್ಯಕ್ಕೆ ಇದನ್ನು ಬ್ರಿಟನ್ನಿಂದ ಭಾರತ ಆಮದು ಮಾಡಿಕೊಳ್ಳುತ್ತೆ. ಮುಂದೆ ಈ ಮಿಸೈಲ್ಗಳು ಭಾರತದಲ್ಲೇ ತಯಾರಾಗುತ್ತವೆ. ಜೊತೆಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ನಡೆಯುತ್ತೆ. ಇನ್ನು ಭಾರತೀಯ ವಾಯುಪಡೆಯ ಕ್ವಾಲಿಫೈಡ್ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ಸ್ ಅಂದರೆ ನಮ್ಮ ವಾಯುಪಡೆಯ ತರಬೇತಿದಾರರು ಇನ್ನು ಮುಂದೆ ಬ್ರಿಟನ್ನ ಪೈಲಟ್ಗಳಿಗೆ ಕೂಡ ತರಬೇತಿಯನ್ನು ಕೊಡ್ತಾರೆ. हमने मिलिट्री ट्रेनिंग में सहयोग पर समझौता किया है. इसके तहत भारतीय वायुसेना के फ्लाइंग इंस्ट्रक्टर्स यूके की रॉयल एयरफोर्स में ट्रेनर्स के रूप में कार्य करेंगे. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಸರಿಯಾಗೇ ಇದೆ. ನಮ್ಮ ತರಬೇತಿದಾರರು ಬ್ರಿಟನ್ನ ರಾಯಲ್ ಏರ್ಫೋರ್ಸ್ನ ಪೈಲಟ್ಗಳನ್ನು ತರಬೇತಿಗೊಳಿಸ್ತಾರೆ. ಗೆಳೆಯರೆ, ಭಾರತೀಯ ವಾಯುಪಡೆಯ ಸಾಮರ್ಥ್ಯದ ಬಗ್ಗೆ ಪಾಕಿಸ್ತಾನದ ಪ್ರೊಪಗಂಡ, ನಮ್ಮಲ್ಲಿನ ಒಂದಷ್ಟು ವಿಕೃತ ಮನಸ್ಸುಗಳ ಮಾತುಗಳು ಇವೆಲ್ಲ ಏನೇ ಇರಲಿ, ಜಗತ್ತು ಭಾರತದ ಸಾಮರ್ಥ್ಯವನ್ನು ಕಂಡಿದೆ, ಅರ್ಥ ಮಾಡಿಕೊಂಡಿದೆ. ಪಾಕಿಸ್ತಾನದ ಅಷ್ಟು ಏರ್ ಪವರನ್ನು ಕೆಲವೇ ಗಂಟೆಗಳಲ್ಲಿ ನಾಶ ಮಾಡಿದ ಪರಿಯನ್ನು ಇವತ್ತಿಗೂ ಅತ್ಯಂತ ದಿಗ್ಭ್ರಮೆಯಿಂದ ಜಗತ್ತು ಮೆಲುಕು ಹಾಕತ್ತೆ. ಅಂಥ ಸಾಮರ್ಥ್ಯದ ಕಾರಣಕ್ಕೇ ಈಗ ಭಾರತೀಯ ವಾಯುಪಡೆಯ ತರಬೇತುದಾರರನ್ನು ಬ್ರಿಟನ್ ಕರೆಸ್ಕೊಳ್ತಾ ಇರುವುದು. ಇನ್ನು ಈ ಸಂದರ್ಭದಲ್ಲಿ ನಮ್ಮ ಅಕ್ಕಪಕ್ಕದ 2 ದೇಶಗಳ ವಾಯುಪಡೆಗಳನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗತ್ತೆ. ಚೈನಾ ರಷ್ಯಾದ ತಂತ್ರಜ್ಞಾನವನ್ನು ಕದ್ದು ತಾನು ಒಂದಷ್ಟು ಜುಗಾಡ್ ಮಾಡಿ ತನ್ನದೇ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಂಡಿದೆ ನಿಜ. ಅವುಗಳನ್ನು ಪಾಕಿಸ್ತಾನದಂಥ ದೇಶಗಳಿಗೆ ಮಾರಾಟವನ್ನೂ ಮಾಡ್ತಾ ಇದೆ. ಆದರೆ ಚೈನಾದ ಬಳಿ ತರಬೇತಿ ಪಡೆದ ಸಮರ್ಥ ಪೈಲಟ್ಗಳಿಲ್ಲ. ಕಳೆದ 2 ವರ್ಷಗಳ ಹಿಂದೆ ಚೈನಾ ಆಸ್ಟ್ರೇಲಿಯಾ ಹಾಗೂ ಬ್ರಿಟನ್ನ ನಿವೃತ್ತ ವಾಯುಪಡೆಯ ಪೈಲಟ್ಗಳನ್ನು ಕರೆಸ್ಕೊಂಡು ತನ್ನ ಯುದ್ಧ ವಿಮಾನಗಳ ಪೈಲಟ್ಗಳಿಗೆ ತರಬೇತಿ ಕೊಡಿಸುವ ಕೆಲಸವನ್ನು ಮಾಡಿತು. ಇನ್ನು ಪಾಕಿಸ್ತಾನ ಅವರಿಗೆ ಅಮೆರಿಕ ಎಲ್ಲದರಲ್ಲೂ ತರಬೇತಿಯನ್ನು ಕೊಡುತ್ತೆ. ಅವರ ಇಂಟೆಲಿಜೆನ್ಸನ್ನು CIA ತರಬೇತಿಗೊಳಿಸುತ್ತೆ. ಅವರ ಸೇನೆಗೆ, ವಾಯುಪಡೆಯ ಪೈಲಟ್ಗಳಿಗೆ ಕೂಡ ಅಮೆರಿಕ ಸೇನೆಯೇ ಇಷ್ಟು ವರ್ಷ ತರಬೇತಿಯನ್ನು ಕೊಡ್ತಾ ಇತ್ತು. ಆದರೆ ಭಾರತ ಬ್ರಿಟನ್ನ ಪೈಲಟ್ಗಳಿಗೆ ತರಬೇತಿಯನ್ನು ಕೊಡೋದಕ್ಕೆ ಹೋಗ್ತಾ ಇದೆ. ಇದು ಭಾರತೀಯ ಯೋಧರ ಸಾಮರ್ಥ್ಯ. ಇದರ ಜೊತೆ ಬ್ರಿಟನ್ ಹಾಗೂ ಭಾರತದ ನಡುವೆ ಇಂಡೋ ಪೆಸಿಫಿಕ್ ಅಲ್ಲಿ ಕೂಡ ಒಂದು ಗಾಢ ಮೈತ್ರಿ ಏರ್ಪಡ್ತಾ ಇದೆ. 2 ದೇಶಗಳು ಜಂಟಿ ನೌಕಾಭ್ಯಾಸವನ್ನು ಮಾಡ್ತಾ ಇವೆ. ಇದರ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ 2 ದೇಶಗಳ ವ್ಯಾಪಾರವನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಭಾರತದ ಸುಮಾರು 90% ವಸ್ತುಗಳಿಗೆ ಇನ್ನು ಮುಂದೆ ಬ್ರಿಟನ್ನಲ್ಲಿ ಟ್ಯಾರಿಫ್ ಇರೋದಿಲ್ಲ. ಹಾಗೆ ಬ್ರಿಟನ್ನಿಂದ ಬರೋ ವಿಸ್ಕಿ ಮತ್ತು ಅಲ್ಲಿನ ಮೆಡಿಕಲ್ ಹಾಗೂ ಸರ್ಜಿಕಲ್ ಎಕ್ವಿಪ್ಮೆಂಟ್ಗಳಿಗೆ ಭಾರತದಲ್ಲಿ ಡ್ಯೂಟಿ ಫ್ರೀ ಮಾಡಲಾಗುತ್ತೆ. ಇಲ್ಲಿ ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಯುದ್ಧವನ್ನು ಸಾರಿರುವಾಗ ಅಮೆರಿಕಾದ ಪರಮಾಪ್ತ ಬ್ರಿಟನ್ ಭಾರತದ ಜೊತೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿರುವುದು, ವ್ಯಾಪಾರಿ ನಿಯೋಗದ ಜೊತೆ ಅಲ್ಲಿನ ಪ್ರಧಾನಿ ಭಾರತಕ್ಕೆ ಬಂದಿದ್ದು, ಇದೆಲ್ಲ ಭಾರತದ ಬೆಳೀತಾ ಇರುವ ಆರ್ಥಿಕ ಶಕ್ತಿ ಮತ್ತು ರಿಲೆವೆನ್ಸನ್ನು ತೋರಿಸ್ತಾ ಇದೆ. ಇದು ಗೆಳೆಯರೆ, ಪಾಕಿಸ್ತಾನದ ಸುಳ್ಳುಗಳನ್ನು ಅಮೆರಿಕಾನೇ ಬಹಿರಂಗಪಡಿಸ್ತಾ ಇರುವುದು ಹಾಗೂ ಭಾರತ ಮತ್ತು ಬ್ರಿಟನ್ ನಡುವಿನ ಒಂದಷ್ಟು ಒಪ್ಪಂದಗಳಿಗೆ ಸಂಬಂಧಿಸಿದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.